ಏನಂದೆ ಅವಳ ಹೆಸರು? ಶರದ್ ಯಾಮಿನಿ ಅಲ್ವಾ? ಬ್ಯೂಟಿಫುಲ್ ಬಿಚ್. ಕಣ್ಣಿನ ತುಂಬ ಅಹಂಕಾರವೇ ಇದೆ, ಆದರೆ ಸೊಗಸಾಗಿದ್ದಾಳೆ. ಅವಳ ಜಾಗದಲ್ಲಿ ಬೇರೆ ಯಾವುದಾದರೂ ಗಂಡಸಿದ್ದಿದ್ರೆ ಇಷ್ಟು ಹೊತ್ತಿಗೆ ಮರಕ್ಕೆ ನೇತಾಡಿರ್ತಿದ್ದ. ಸ್ಮಾರ್ಟ್ ಬಿಚ್. ಸಿಗರೇಟು ಬಿಡದೆ ಹೋಗಿದ್ದಿದ್ರೆ ಇನ್ನು ಸ್ವಲ್ಪ ಹೊತ್ತು ಪ್ರಶ್ನೆ ಕೇಳಿ ಗೋಳು ಹೊಯ್ಕೊಳ್ಳೋ ಪೇಷನ್ಸ್ ಇರ್ತಿತ್ತೇನೋ ನನಗೆ. ಲಕಿ ಬಿಚ್. ಆದರೆ ದೇವೋ, ಒಂದೇ ಒಂದು ಸಲಕ್ಕೂ ಅವಳು ನಿನ್ನ ಕಡೆಗೆ ತಿರುಗಿ ನೋಡಲಿಲ್ವಯ್ಯ ಅಂದ ಇನ್ಸ್ಪೆಕ್ಟರ್ ಪಾಲಿ. ಸಬ್ ಇನ್ಸ್ಪೆಕ್ಟರ್ ದೇವದರ ಏನು ಉತ್ತರ ಕೊಟ್ಟ ಅನ್ನುವುದನ್ನು ಕೇಳಿಸಿಕೊಳ್ಳುವ ಹೊತ್ತಿಗಾಗಲೇ ಅವನಿಗೆ ಸಿಗರೇಟು ನೆನಪಾಗಿ ಕಣತಲೆಯಲ್ಲಿ ಪಟಪಟನೆ ನೋವು ಸಿಡಿಯತೊಡಗಿತ್ತು. ಆದರೂ ಅಪರಿಚಿತ ಹುಡುಗಿಯೊಬ್ಬಳ ಬಗ್ಗೆ ಹಾಗೆ ಮಾತಿಗೆರಡು ಸಲ ಬಿಚ್ ಅಂತ ಅಂದಿದ್ದು ಅವನಿಗೆ ಸರಿಯನ್ನಿಸಲಿಲ್ಲ. ಸಿಗರೇಟು ಬಿಟ್ಟಾಗ ಮನಸ್ಸು ಈ ಪರಿ ವ್ಯಗ್ರವಾಗುತ್ತದಾ ಗೊತ್ತಿರಲಿಲ್ಲ. ಜೇಬಿನಲ್ಲಿದ್ದ ಚಿಕ್ಲೆಟ್ ಹೊರತೆಗೆದು ಪೇಪರಿನ ಸೆಪ್ಪೆ ತೆಗೆದು ಬಾಯಿಗೆ ಹಾಕಿಕೊಂಡ. ಸರ್, ನೀವು ಇವತ್ತು ಸೈಕಿಯಾಟ್ರಿಸ್ಟ್ ನೋಡಬೇಕು, ಡೇಟ್ ನೆನಪು ಮಾಡು ಅಂದಿದ್ರಿ ಅಂದ ದೇವದರ. ಇನ್ಸ್ಪೆಕ್ಟರ್ ಪಾಲಿಯ ಮುಖದ ಮೇಲೆ ಅಸಹನೆ ಅಂಬೆಗಾಲಿಟ್ಟಿತು. ಹಣೆಯ ಗೆರೆಗಳು ಆಳವಾದವು. ಸೈಕಿಯಾಟ್ರಿಸ್ಟ್ ಅನ್ನೋ ಶಬ್ದವೇ ಕಿವಿಗೆ ಕರ್ಕಶ. ಇಷ್ಟು ವರ್ಷ ನೀರು ನೀಡಿಬಿಟ್ಟು ಇಲಾಖೆಗೆ ದುಡಿದಿದ್ದಕ್ಕೆ ಸಿಕ್ಕ ಮೆಡಲು ಅದು. ಸೈಕಿಯಾಟ್ರಿಸ್ಟ್ ಒಬ್ಬರ ಕೈಲಿ ಕೌನ್ಸಿಲಿಂಗ್ ಮಾಡಿಸಬೇಕು. ಮಾನಸಿಕವಾಗಿ ಇನ್ಸ್ಪೆಕ್ಟರ್ ಪಾಲನೇತ್ರ ಸ್ವಸ್ಥನಾಗಿದ್ದಾನೆ ಅಂತ ಮನೋವೈದ್ಯರು ಖಾತರಿಗೊಳಿಸಿ ಸರ್ಟಿಫಿಕೇಟ್ ನೀಡಬೇಕು ಅಂತ ನ್ಯಾಯಾಲಯವೇ ಆರ್ಡರ್ ಮಾಡಿತ್ತು. ಅಫ್ಕೋರ್ಸ್ ಪಾಲಿ 7ನೆಯ ರೌಡಿಯನ್ನು ಗುಂಡಿಕ್ಕೆ ಕೊಂದ ನಂತರ. ಆಗಲೇ ಪಾಲಿ ಸಿಗರೇಟು ಬಿಟ್ಟಿದ್ದು, ವಿಸ್ಕಿ ಬಿಟ್ಟಿದ್ದು. ರಾತ್ರಿ ಮಲಗುವಾಗ 4 ಪೆಗ್ ಕುಡಿಯದೆ ಹೋದರೆ ಬೆಳಕೇ ಹರಿಯುವುದಿಲ್ಲವೇನೋ ಎಂಬಷ್ಟು ಆಳಕ್ಕಿತ್ತು ಅಭ್ಯಾಸ. ಒಂದು ನಿರ್ಧಾರ, ಒಂದೇ ಒಂದು ಸ್ಟ್ರೋಕ್ನಲ್ಲಿ ಕುಡಿಯುವುದನ್ನು ನಿಲ್ಲಿಸಿಬಿಟ್ಟಿದ್ದ. ಆದರೆ ಸಿಗರೇಟು ಅಷ್ಟು ಸುಲಭವಾಗಿ ಬಿಡುವಂಥದ್ದಾಗಿರಲಿಲ್ಲ. ಇಷ್ಟಕ್ಕೂ ತಾನೇನು ಸ್ವಾತಂತ್ರ್ಯ ಹೋರಾಟಗಾರನನ್ನ ಕೊಂದಿದ್ದನ? 7 ಜನ ಆರಿತೇರಿದ ರೌಡಿಗಳು. ಒಬ್ಬೊಬ್ಬನ ಮೇಲೆ ಡಜನು ಕೇಸುಗಳಿದ್ದವು. ಕೊಂದದ್ದಕ್ಕೆ ಊರಿಗೆ ಊರು ಕಂಗ್ರಾಟ್ಸ್ ಹೇಳಿತ್ತು. ಆದರೆ ಪೊಲೀಸ್ ಇಲಾಖೆಗೆ ತನ್ನ ಆಫೀಸರ್ ಒಬ್ಬನನ್ನು ಹೇಗೆ ನಡೆಸಿಕೊಳ್ಳಬೇಕು ಅಂತ ಗೊತ್ತಿಲ್ಲ. ಡಿಪಾರ್ಟ್ಮೆಂಟಿನ ಎನ್ಕ್ವೈರಿಗೆ ಹಾಕಿದ್ದರು. 2 ತಿಂಗಳು ರಿವಾಲ್ವಾರು ಮುಟ್ಟಲೇಬೇಡ ಅಂದಿದ್ದರು. ರೌಡಿಗಳ ಬದಲಿಗೆ ಈ ಮೇಲಾಧಿಕಾರಿಗಳನ್ನು ಕೊಂದಿದ್ದರೆ ಒಳ್ಳೆಯದಿತ್ತು ಅನ್ನಿಸಿದ್ದೇ ಆವಾಗ. ದೇವದರ ಬಿಟ್ಟು ಹೋದ ಮೇಲೆ ಪಾಲಿ ತನ್ನ ಮನೆಯಲ್ಲಿ ಸ್ವಲ್ಪ ಹೊತ್ತು ಸುಮ್ಮನೆಯೇ ಕುಳಿತಿದ್ದ. ಸೈಕಿಯಾಟ್ರಿಸ್ಟ್ ಬಳಿಗೆ ಹೋಗದಿರುವುದು ತಪ್ಪಾದಿತು ಅನ್ನಿಸಿದಾಗ ಎದ್ದು ಹೋಗಿ ತಣ್ಣಗಿನ ನೀರಿನ ಶವರ್ ಕೆಳಗೆ ತುಂಬಾ ಹೊತ್ತು ನಿಂತ. ಕಡುಗೆಂಪು ಶರ್ಟು, ತಿಳಿ ನೀಲಿ ಜೀನ್ಸ್ ಹಾಕಿಕೊಂಡವನು ಕನ್ನಡಿ ನೋಡಿಕೊಂಡಾಗ ಮೋರ್ ದೆನ್ ನಾರ್ಮಲ್ ಅನ್ನಿಸಿತು. ಅವನು ಸಂಜೆ ಹೊತ್ತಿಗೆ ಸೈಕಿಯಾಟ್ರಿಸ್ಟ್ ಚೇಂಬರಿನಲ್ಲಿದ್ದ. ಹಾಯ್ ಪಾಲಿ ಅಂದವಳ ಕಣ್ಣು ದೀಪ್ಯಮಾನವಾಗಿ ಹೊಳೆದಿದ್ದವು. ಆಕೆಯ ಹೆಸರು ಜಿಯಾ, ಡಾಕ್ಟರ್ ಜಿಯಾ ಚಿನ್ನಪ್ಪ. ವಯಸ್ಸು 26ರ ಗಡಿಯಲ್ಲಿತ್ತು. ಬೆಂಗಳೂರಿನ ಖ್ಯಾತ ವಕೀಲರೊಬ್ಬರ ಮಗಳು. ಅಷ್ಟು ಚಂದಗಿನ ಹುಡುಗಿ ಸೈಕಿಯಾಟ್ರಿ ಓದಿಕೊಂಡಿದ್ದು ಯಾಕೋ? ಫ್ಯಾಷನ್ ಡಿಸೈನಿಂಗ್ ಥರದ ಓದಿಕೊಂಡಿದ್ದರೆ ದುಡ್ಡು ಮಳೆಯಾಗಿ ಸುರಿಯುತ್ತಿತ್ತು. ಅಪ್ಪನಂತೆ ವಕೀಲಳಾದರೂ ಆಗಿದ್ದಿದ್ದರೆ ಕೋರ್ಟುಗಳಿಗೆ ಸೌಂದರ್ಯ ದಕ್ಕಿದಂತಾಗುತ್ತಿತ್ತು. ಆದರೆ ಓದಿದ್ದು ಸೈಕಿಯಾಟ್ರಿ. ಪೊಲೀಸ್ ಅಧಿಕಾರಿಗಳನ್ನ ಚಿಕಿತ್ಸೆಗೆ ಒಳಪಡಿಸುವ ಸವಲತ್ತು ಪಡೆದುಕೊಂಡಿದ್ದಳು. ಅವಳು ಒಂದು ಸರ್ಟಿಫಿಕೇಟ್ ಸಾಕು, ಪಾಲಿಗೆ ಮತ್ತೆ ಒಂದು ಇನ್ಕ್ರಿಮೆಂಟ್ ದಕ್ಕುತ್ತದೆ. ಅವಳ ಕೌನ್ಸಿಲಿಂಗ್ಗಿಂತ ಅವಳ ಸರ್ಟಿಫಿಕೇಟ್ ಮುಖ್ಯ. ಅವಳೆದುರಿಗಿನ ಕುರ್ಚಿಯಲ್ಲಿ ನಿಟಾರಾಗಿ ಕುಳಿತುಕೊಂಡ ಪಾಲಿ ಕಣ್ಣಲ್ಲೇ ಹಾಯ್ ಎಂದಿದ್ದ. ಈಗ ಹೇಗಿದ್ದೀರಿ ಇನ್ಸ್ಪೆಕ್ಟರ್ ಕೇಳಿದಳು. ಚೆನ್ನಾಗಿದ್ದೀನಿ, ನಿಮಗೂ ಗೊತ್ತಿದೆ ಚೆನ್ನಾಗಿದ್ದೀನಿ ಅಂತ. ಅದೆಷ್ಟು ದಿನ ಹೀಗೆ ಕೌನ್ಸಿಲಿಂಗಿಗೆ ಅಂತ ಬರಲಿ? ಐ ಆಮ್ ಫೈನ್. ಹಾಗನ್ಸಲ್ಲ ನಿಮಗೆ? ಕೇಳಿದವನ ದನಿಯಲ್ಲಿ ಅಸಹನೆ ಇತ್ತು.
ನಿಜವಾಗ್ಲೂ ಚೆನ್ನಾಗಿದ್ದೀರಿ, ತುಂಬ ಬದಲಾಗಿದ್ದೀರಿ. ಆದರೆ ಡಿಪಾರ್ಟ್ಮೆಂಟ್ನಿಂದ ಇನ್ಸ್ಟ್ರಕ್ಷನ್ ಇದೆ ನೋಡಿ, ಸ್ವಲ್ಪ ದಿನದ ಮಟ್ಟಿಗೆ ಹೀಗೆ ಬರ್ತಲೇ ಇರಬೇಕಾಗುತ್ತೆ. ಬೇಜಾರು ಮಾಡ್ಕೋಬೇಡಿ, ಇನ್ನೊಂದೆರಡು ಮೂರು ಸಿಟ್ಟಿಂಗ್ನಲ್ಲಿ ಮುಗಿಸಿದಿಡೋಣ. ಅಂದಹಾಗೆ ನಿಮ್ಮ ಹ್ಯಾಬಿಟ್ಸ್ ಹೇಗಿವೆ? ಐ ಮೀನ್ ಲಿಕ್ಕರ್ ಕೇಳಿದಳು ಡಾಕ್ಟರ್ ಜಿಯಾ. ನೋ ಲಿಕ್ಕರ್, ಒಂದು ಹನಿಯೇ ಕುಡಿದಿಲ್ಲ. ಒಂದೇ ಒಂದು ಸಿಗರೇಟ್ ಸೇದಿ 3 ತಿಂಗಳಾಗಿವೆ. 3 ತಿಂಗಳಿಂದ ಯಾರ ಜೊತೆಗೂ ಮಲಗಿಲ್ಲ, ಕೋಳಿ ತಿಂದಿಲ್ಲ. ರಾತ್ರಿ ಹೊತ್ತು ಮೈ ತುಂಬ ಬಟ್ಟೆ ಹಾಕೊಂಡೇ ಮಲಗ್ತೀನಿ. ಸಾಕಲ್ವಾ? ಮೊದಲು ಇಲ್ಲಿಂದ ಕಳಿಸಿಕೊಡಿ. ಐ ಆಮ್ ಸಿಕ್ ಆಫ್ ದಿಸ್. ಆರೋಗ್ಯವಾಗಿರೋನ್ನ ತಂದು ಸೈಕಿಯಾಟ್ರಿಸ್ಟ್ ಮುಂದೆ ಕೂಡಿಸಿದ್ರೆ ನಿಜವಾಗ್ಲೂ ಹುಚ್ಚು ಹಿಡಿಯುತ್ತೆ ಅಂದವನ ದನಿಯಲ್ಲಿ ಸಿಡುಕು ಪ್ರವಾಹವಾಗಿತ್ತು. ಟೆನ್ಸ್ ಆಗಬೇಡಿ ಪಾಲಿ, ನೀವು ನಿಜವಾಗ್ಲೂ ಚೆನ್ನಾಗಿದ್ದೀರಿ. ಯು ಆರ್ ನಾರ್ಮಲ್ ಆ್ಯಂಡ್ ಫೈನ್. ಇವತ್ತೇ ನಾನು ಡಿಪಾರ್ಟ್ಮೆಂಟಿಗೆ ಬರಿತೀನಿ ಅಂತ ಇನ್ನೇನು ಹೇಳಲು ಮುಂದಾದಳು ಡಾಕ್ಟರ್ ಜಿಯಾ. ಅಷ್ಟರಲ್ಲಿ ಸಟಕ್ಕನೆ ಚೇರಿನಿಂದ ಎದ್ದವನು ಅಷ್ಟು ಮಾಡಿ ಅಂತ ಪೆಡಸಾಗಿ ಹೇಳಿ ಹೊರ ನಡೆದೇ ಬಿಟ್ಟ. ಪಾಲಿ, ಇವತ್ತಿಗೂ ನಾನು ನಿಮ್ಮನ್ನು ಮಿಸ್ ಮಾಡ್ತೀನಿ ಅಂದ ಅವಳ ಮೆಲುಮಾತು ಪಾಲಿಗೆ ನಿಜಕ್ಕೂ ಕೇಳಿಸಲಿಲ್ಲವೋ? ಅವನು ಅದನ್ನು ಬೇಕಂತಲೇ ಕೇಳಿಸಿಕೊಳ್ಳಲಿಲ್ಲವೋ? ಅವಳ ಆರ್ದ್ರ ಮನದ ಮಾತು ಆ ಪುಟ್ಟ ಕೋಣೆಯಲ್ಲೇ ಉಳಿದು ಹೋದವು. ಕೋಣೆಯಿಂದ ಹೊರಕ್ಕೆ ನಡೆದು ಹೋದವನ ಚಿತ್ರ ಮಾತ್ರ ಡಾಕ್ಟರ್ ಜಿಯಾ ಎಂಬ ಸ್ಫುರದ್ರೂಪಿ ಯುವತಿಯ ಕಣ್ಣುಗಳಲ್ಲಿ ಸ್ಥಿರಗೊಂಡಿತ್ತು. ಅವನ ಬೆನ್ನು, ಆ ನಿಲುವು, ತೋಳ ಕಂಡರಗಳ ಬಲಿಷ್ಠ ತಿರುವುಗಳು, ಹರವಾದ ಎದೆ, ದನಿಯಲ್ಲಿನ ಗಂಡಸುತನ, ಕಣ್ಣಲ್ಲಿನ ಅಸಹನೆ ಎಲ್ಲವೂ ಅವಳಿಗಿಷ್ಟ. ಆಗಷ್ಟೇ ಸ್ನಾನ ಮಾಡಿ ಬಂದಿದ್ದವನು ಪುಟ್ಟ ರೂಮಿನಲ್ಲಿ ಉಳಿಸಿ ಹೋದ. ಮೈಯ ಘಮ ಕೂಡ ಒಂದು ಕ್ಷಣದ ಮಟ್ಟಿಗೆ ತಾನು ದೈಹಿಕವಾಗಿ ಶ್ರುತಿಗೊಂಡು ಬಿಟ್ಟಿದ್ದೇನಾ ಅಂದುಕೊಂಡಳು ಡಾಕ್ಟರ್ ಜಿಯಾ. ಕಿಬ್ಬೊಟ್ಟಿಯ ಆಳದಲ್ಲೆಲ್ಲೋ ಕಾಮನೆ ಚೊಳ್ಳೆಂದಿತ್ತು. ಬೆಂಗಳೂರಿನ ಕಮಿಷನರ್ ಕಚೇರಿಯಲ್ಲಿ ಅಧಿಕಾರಿಗಳ ಸಭೆ ಸೇರಿತ್ತು. ಸ್ವತಃ ಕಮಿಷನರ್ ಕುಳಿತಿದ್ದರು. 2 ಜಾಯಿಂಟ್ ಕಮಿಷನರ್ಗಳು, ಒಬ್ಬ DCP, 4 ACPಗಳು ಮತ್ತು ತಾನು. ಅಲ್ಲಿದ್ದವರು ಯಾರೊಂದಿಗೂ ಮಾತನಾಡಬೇಕು ಅನ್ನಿಸುತ್ತಿರಲಿಲ್ಲ ಪಾಲಿಗೆ. ಸುಮ್ಮನೆ ಗಮ್ ಅಗಿಯುತ್ತಿದ್ದ ಕಮಿಷನರ್ ಕಾಫಿ ಕಪ್ಪು ಕೆಳಗಿಡುತ್ತಿದ್ದಂತೆಯೇ ಪಾಲಿಯ ಸಬ್ ಡಿವಿಷನ್ ACP ಪಾಟೀಲ್ ತನ್ನ ಕೈಯಲ್ಲಿದ್ದ ಫೈಲ್ನಿಂದ ಒಂದು ಕಾಗದ ತೆಗೆದು ಮೆಲುದನಿಯಲ್ಲಿ ಓದತೊಡಗಿದ. ಸರ್, ಮೇಲಿಂದ ಬೋಪಯ್ಯ ಮರ್ಡರ್ ಕೇಸಿನ ಕೆಲವು ಡೀಟೇಲ್ಸ್ ತಂದಿದ್ದೀನಿ. ಆತನ ಕುತ್ತಿಗೆ ಮೇಲೆ, ಎದೆ ಮೇಲೆ ಒಟ್ಟು 16 ಕಡೆ ಸ್ಟ್ಯಾಬ್ ಆಗಿದೆ. ಎಲ್ಲೂ ಫಿಂಗರ್ ಪ್ರಿಂಟ್ ಸಿಕ್ಕಿಲ್ಲ. ಬಾಗಿಲ ಮುರಿದು ಒಳಗೆ ಯಾರೂ ಬಂದಿಲ್ಲ. ಮನೆಯೊಳಗೆ ಏನೂ ಕಳುವಾಗಿಲ್ಲ. ಮಂಚದ ಹತ್ತಿರ ಇದ್ದ ಕಪಾಟಿನೊಳಗೆ ಕೋಕೇನ್ ಪೌಡರ್ ಸಿಕ್ಕಿದೆ. ಹೈ ಕ್ವಾಲಿಟಿ ಅಂತ ಲ್ಯಾಬ್ ರಿಪೋರ್ಟ್ ಹೇಳುತ್ತದೆ. ದಿನ ಅಲ್ಲದಿದ್ದರೂ ಮೇಲಿಂದ ಬೋಪಯ್ಯ ಅವಾಗ ಕೋಕೇನ್ ತಗೋತಿದ್ರು. ರಾತ್ರಿ ಮಲಗೋ ಮುಂದ ಅದನ್ನು ಇನ್ಹೇಲ್ ಮಾಡಿದ್ರು ಕಾಣಿಸ್ತದ. ಮರ್ಡರ್ ಆಗಲಿಕ್ಕೆ ಕಾರಣ ಏನು ಅಂತ ಗೊತ್ತಿಲ್ಲ. ಕೋಟ್ಯಂತರ ರೂಪಾಯಿ ಆಸ್ತಿ ಬಿಟ್ಟು ಹೋಗ್ಯಾರ. ಅವರಿಗೆ ಭಾಳ ಮಂದಿ ಗರ್ಲ್ ಫ್ರೆಂಡ್ಸ್ ಇದ್ರು ಅಂದರು ACP ಪಾಟೀಲ್. ಅವರ ಪೈಕಿ ಒಬ್ಬಳನ್ನ ಸಸ್ಪೆಕ್ಟ್ ಮಾಡ್ತಿದ್ದೀನಿ, ಶರದ್ ಯಾಮಿನಿ ಅಂತ. ಕತೆ ಕಾದಂಬರಿ ಬರಿತಾಳಂತೆ. ಬನ್ನೇರುಘಟ್ಟದಲ್ಲಿ ಎಸ್ಟೇಟ್ ಇದೆ. ಇಂದಿರಾ ನಗರದಲ್ಲಿ ಬಂಗಲೆ ಇದೆ. ತುಂಬ ರಿಚ್ ಲೇಡಿ. ನ್ಯಾಷನಲ್ ಲಾ ಸ್ಕೂಲ್ನಲ್ಲಿ 3 ವರ್ಷ ಲಾ ಓದಿ ಡಿಸ್ಕಂಟಿನ್ಯೂ ಮಾಡಿ ದಿಲ್ಲಿಯಲ್ಲಿ ಸೈಕಾಲಜಿ ಓದಿದ್ಲಂತೆ. ಲಿಟ್ರೇಚರ್ನಲ್ಲಿ MA ಮಾಡ್ತಿದ್ದಾಳಂತೆ. ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲವರ ಪರಿಚಯಗಳು ಇವೆ ಅಂತಾರೆ. ಆದರೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋ ಹಾಗೆ ಕಾಣೆ. ತುಂಬ ದೊಡ್ಡ ಆಸ್ತಿ ಇದೆ. ಅವಳ ತಂದೆ ಹೆಸರು ರಘುವೀರ್ ಸಿದ್ಧಾರ್ಥ್ ಚೌಧರಿ ಅಂತ. ಏರ್ ಕ್ರ್ಯಾಶ್ನಲ್ಲಿ ಹೆಂಡತಿ ಸಮೇತ ತೀರಿಕೊಂಡಿದ್ದಾರೆ. ಆಂಧ್ರದಲ್ಲಿ ಮೈಕಾ ಮೈನ್ಸ್ ಇವೆ. ಬೇರೆ ವಾರಸುದಾರರ್ಯಾರೂ ಇಲ್ಲ. ಕಳ್ಳನಿಗೆ ಕೊಟ್ಟರು ಸುಮಾರು 150ರಿಂದ 200 ಕೋಟಿಯಷ್ಟು ಪ್ರಾಪರ್ಟಿ ಇದೆ. ಕೈಯಲ್ಲೊಂದು ಹಾಳೆಯ ತುಂಡೂ ಇಟ್ಟುಕೊಳ್ಳದೆ. ಅದಷ್ಟು ವಿವರ ಕೊಟ್ಟಿದ್ದ ಪಾಲಿ. ಇನ್ಸ್ಪೆಕ್ಟರ್ ಪಾಲಿ, ನಿಮ್ಮ ಇನ್ಫಾರ್ಮೇಷನ್ಗೆ ಇನ್ನೊಂದೆರಡು ಸಾಲು ಸೇರಿಸಿಕೊಳ್ಳಿ. ರಘುವೀರ್ ಚೌಧರಿಯ ಮಗಳು ಶರದ್ ಯಾಮಿನಿಗೆ 2 ವರ್ಷದ ಹಿಂದೆ ಪಂಜಾಬದ ಒಬ್ಬ ಹಾಕಿ ಪ್ಲೇಯರ್ ಜೊತೆ ಎಂಗೇಜ್ಮೆಂಟ್ ಆಗಿ ಮುರಿದು ಬಿತ್ತು. ಯಾಕೆ ಅಂದರೆ
ಆ ಹಾಕಿ ಪ್ಲೇಯರ್ ನಿಗೂಢವಾದ ರೀತಿಯಲ್ಲಿ ಸತ್ತು ಹೋದ, ಅದಕ್ಕೆ ಈ ಹುಡುಗಿನೇ ಕಾರಣವಾಗಿದ್ಲಾ ಅನ್ನೋದು ಪ್ರಶ್ನೆ. ಅದಕ್ಕೆ ಇವತ್ತಿಗೂ ಉತ್ತರ ಸಿಕ್ಕಿಲ್ಲ. ಅಂತ ಹುಡುಗಿ ಹೋದ ವರ್ಷ ಒಂದು ಕಾದಂಬರಿ ಪಬ್ಲಿಷ್ ಮಾಡಿದ್ದಾಳೆ. ಕಾದಂಬರಿನ ಒಂದು ಸಲ ಪೇಷನ್ಸ್ ಇಟ್ಟುಕೊಂಡು ಓದಿಕೊಳ್ಳಿ. ಸಬ್ಜೆಕ್ಟ್ ಏನು ಗೊತ್ತಾ? ಆರ್ಟ್ಸ್ ಫಿಲ್ಮ್ನಲ್ಲಿ ಆ್ಯಕ್ಟ್ ಮಾಡೋ ಹವ್ಯಾಸ ಇರೋ ಕಾಫಿ ಎಸ್ಟೇಟ್ ಮಾಲೀಕನನ್ನ ಅವನ ಗರ್ಲ್ ಫ್ರೆಂಡ್ ಕೊಲೆ ಮಾಡಿ ಬಚಾವಾಗೋ ಕತೆ. ಮಿಲಿಂದ್ ಬೋಪಯ್ಯ ಎರಡೂ ಆಗಿದ್ದ. ಆರ್ಟ್ ಫಿಲ್ಮ್ನಲ್ಲಿ ಆ್ಯಕ್ಟ್ ಮಾಡ್ತಿದ್ದ, ಕಾಫಿ ತೋಟನೂ ಇಟ್ಕೊಂಡಿದ್ದ. ಕಾದಂಬರಿ ಹೆಸರು ಕೊನೆಯ ರಾತ್ರಿ ಅಂತ. ಕಮಿಷನರರೆಡೆಗೆ ಮೆಚ್ಚುಗೆಯಿಂದ ನೋಡಿದ ಇನ್ಸ್ಪೆಕ್ಟರ್ ಪಾಲಿ, ಒಬ್ಬ ಮನುಷ್ಯ ಈ ಎತ್ತರಕ್ಕೆ ಸುಮ್ಮನೆ ಏರುವುದಿಲ್ಲ. ಗ್ರೇಟ್ ಹೀಸ್. ಅವರ ಕೈಲಿದ್ದ ಕಾದಂಬರಿಯ ಪ್ರತಿಯನ್ನು ಕೈಚಾಚಿ ಎಸೆದುಕೊಳ್ಳುವಾಗ ಪಾಲಿಯ ಕಣ್ಣುಗಳಲ್ಲೊಂದು ಶುದ್ಧ ಥ್ಯಾಂಕ್ಸ್ ಇತ್ತು. ರಾತ್ರಿಯ ಹೊತ್ತಿಗೆ ಅವನು ಕಾದಂಬರಿಯನ್ನು ಮುಕ್ಕಾಲು ಭಾಗ ಓದಿ ಮುಗಿಸಿದ. ಅದರ 167ನೇ ಪುಟವನ್ನು ಅವನು 4-6 ಸಲ ಅಕ್ಷರ ಬಿಡದೆ ಓದಿಕೊಂಡಿದ್ದ. ಅದರಲ್ಲಿತ್ತು ಕೊಲೆಯ ವರ್ಣನೆ. ದೊಡ್ಡ ಹಿತ್ತಾಳೆಯ ಮಂಚವಿರುವ, ನೆಲಕ್ಕೆ ಹಾಲುಗಲ್ಲು ಹಾಸಿದ ರೇಷ್ಮೆ ಪರದೆಗಳಿರುವ ವಿಶಾಲ ಕೋಣೆಯದು. ಮಂಚದ ಮೇಲೆ ಕಾದಂಬರಿಯ ನಾಯಕಿ ಮತ್ತು ಅವಳ ಮಿತ್ರ ಇಬ್ಬರೇ ಇದ್ದಾರೆ. ಇಬ್ಬರೂ ಬೆತ್ತಲೆ. ರೇಷ್ಮೆಯ ಸ್ಕಾರ್ಫ್ಗಳಿಂದ ಅವಳು ಅವನ ಎರಡೂ ಕೈಗಳನ್ನು ಮಂಚದ ತುದಿಗಳಿಗೆ ಕಟ್ಟಿ ಹಾಕುತ್ತಾಳೆ. ನಂತರವೇ ಇಬ್ಬರದು ಉಸಿರಾಟ ಭಾರವಾಗಿ ಮೈಯೆಲ್ಲ ಬೆವೆತು ವಿಶಾಲವಾದ ಬಂಗಲೆಯ ಮೌನದಲ್ಲಿ ಲೀನವಾಗಿ ಹೋಗುವ ಸುಖದ ಕೇಕೆ. ಆಮೇಲೆ ನಡೆಯುತ್ತದೆ ಕೊಲೆ. ಸರಿಯಾದ 17 ಬಾರಿ ಎರೆಯುತ್ತಾಳೆ ಕೊರಳಿಗೆ ಮತ್ತು ಎದೆಗೆ. ಅದೆಲ್ಲ ವಿವರಣೆ ಇರುವ ಪುಟವನ್ನು ಪದೇ ಪದೇ ಓದಿಕೊಂಡ ಪಾಲಿ ಟೆಲಿಫೋನ್ ಮಾಡಿ ಡಿಸ್ಟರ್ಬ್ ಮಾಡಲಿಕ್ಕಿದ್ದು ಹೊತ್ತಲ್ಲ ಅನ್ನಿಸಿದರು ಕಮಿಷನರರ ಮನೆಯ ನಂಬರಿಗೆ ಡಯಲ್ ಮಾಡಿದ್ದ. ನಂಗೊತ್ತಿದ್ದ ಪಾಲಿ, ನೀನು ರಾತ್ರಿ ಒಳಗಾಗಿ ಫೋನ್ ಮಾಡೇ ಮಾಡ್ತೀಯಾ ಅಂತ. ಒಬ್ಬ ಇನ್ವೆಸ್ಟಿಗೇಟರ್ಗೆ ಇರುವಂಥ ಸಿನ್ಸಿಯಾರಿಟಿ ಅದು. ಈ ಕೊಲೆಯಲ್ಲಿ 2 ಪಾಸಿಬಿಲಿಟಿಗಳಿವೆ. ಮೊದಲನೆಯದಾಗಿ, ಕಾದಂಬರಿಯಲ್ಲಿ ಆರ್ಟ್ ಫಿಲ್ಮ್ ಆ್ಯಕ್ಟರ್ನನ್ನ ಅವನ ಗೆಳತಿ ಕೊಂದ ರೀತಿಯಲ್ಲೇ ಎಲ್ಲೂ ಹೊರಕಾಗದಂತೆ ಶರದ್ಯಾಮಿನಿ ನಿಜ ಜೀವನದಲ್ಲೂ ಎಕ್ಸ್ಪೆರಿಮೆಂಟ್ ಮಾಡಿ ಮಿಲಿಂದ್ ಬೋಪಯ್ಯನ್ನ ಕೊಂದು ಹಾಕಿದಾಳೆ. ಎರಡನೆಯದು, ಈ ಕಾದಂಬರಿಯನ್ನು ಓದಿದವರ್ಯಾರೋ ಅದೇ ಮೆಥಡ್ ಫಾಲೋ ಮಾಡಿ ಕೊಲೆ ಮಾಡಿದ್ದಾರೆ. ಯಾರಿಗೊತ್ತು? ಶರದ್ ಯಾಮಿನಿಗೆ ಆಗದವರ್ಯಾರೋ ಅವಳ ಹೆಸರನ್ನ ಕೆಡಿಸೋಕೆ ಅಂತ ಈ ಕೆಲಸ ಮಾಡಿರಬಹುದು ಅಂದರು ಕಮಿಷನರ್. ಅಕಸ್ಮಾತ್ ಈ ಕೊಲೆನ ಶರದ್ ಯಾಮಿನಿನೇ ಮಾಡಿದಾಳೆ ಅಂತ ಆದರೆ ಪಾಲಿಯ ಪ್ರಶ್ನೆ ಇನ್ನು ಮುಗಿದಿರಲಿಲ್ಲ. ಅವಳೇ ಮಾಡಿದ್ದಾದರೆ ಮಾತ್ರ ನಾವು ತುಂಬ ಕೇರ್ಫುಲ್ಲಾಗಿ ಇನ್ವೆಸ್ಟಿಗೇಟ್ ಮಾಡಬೇಕು ಮೈ ಬಾಯ್. ಇಂಥ ಮನಸ್ಸಿನವರನ್ನ ಡೀವಿಯಸ್ ಆ್ಯಂಡ್ ಡಯಾಬೋಲಿಕಲ್ ಮೈಂಡೆಡ್ ಫೆಲೋಸ್ ಅಂತಾರೆ. ಏನೋ ವಿಜ್ಞಾನದ ಭಾಷೆಯಲ್ಲಿ ಅವಳು ಈ ಕಾದಂಬರಿನ ಸುಮಾರು 1-1.5 ವರ್ಷದ ಹಿಂದೆ ಬರೆದಿದ್ದಾಳೆ, ಅಥವಾ ಅದಕ್ಕೆ ಮುಂಚೆ ಬರೆದಿರಬಹುದು. ಅಷ್ಟು ಹೊತ್ತಿಗಾಗಲೇ ಅವಳಿಗೆ ಮಿಲಿಂದ್ ಬೋಪಯ್ಯ ಪರಿಚಯ ಆಗಿದ್ದ. ಅದರರ್ಥ ಏನು ಅಂದರೆ, ಕಾದಂಬರಿ ಬರೆಯೋ ಹೊತ್ತಿಗಾಗಲೇ ಮಿಲಿಂದ್ ನನ್ನ ಕೊಂದು ಹಾಕಬೇಕು ಮತ್ತು ಹೀಗೆ ಕೊಂದು ಹಾಕಬೇಕು ಅಂತ ಅವಳು ನಿರ್ಧರಿಸಿದ್ಲು. ಕ್ರೈಮ್ ಅನ್ನೋದು ಅವತ್ತಿಗಾಗಲೇ ಅವಳ ಮನಸ್ಸಿನಲ್ಲಿ ಸಂಭವಿಸಿ ಹೋಗಿತ್ತು ಅಂದರು ಕಮಿಷನರ್. ಪಾಲಿ ಸ್ವಲ್ಪ ಹೊತ್ತು ಮಾತಾಡಲಿಲ್ಲ. ಪಕ್ಕದಲ್ಲಿ ಜಿಯಾ ಇದ್ದಿದ್ದರೆ ಈ ತರಹದ ವರ್ತನೆಯನ್ನು ಅವಳ ವೈದ್ಯಕೀಯ ಭಾಷೆಯಲ್ಲಿ ಏನಂತಾರೆ ಅಂತ ಕೇಳಬಹುದಿತ್ತು. ಸೈಕೋಪಾಥಿಕ್ ಅಬ್ಸೆಸಿವ್ ಬಿಹೇವಿಯರ್ ಅಂತಿರಬಹುದಾ? ಗೊತ್ತಿಲ್ಲ. ಕೇವಲ ಕೊಲ್ಲೋದಷ್ಟೇ ಅಲ್ಲ, ಕೊಲ್ಲುವ ಆ ವಿಧಾನವನ್ನ, ಕ್ರಿಯೆಯನ್ನ ವರ್ಷಕ್ಕೆ ಮೊದಲೇ ಸ್ಪಷ್ಟವಾಗಿ ಕಲ್ಪಿಸಿಕೊಂಡು ಬರೆದು ಇಟ್ಟು ಬಿಡೋದು. ಕೊಲೆ ಮಾಡಿದ ಮೇಲೆ ಅದನ್ನೇ ತನ್ನ ರಕ್ಷಣೆಗೆ, ತನ್ನ ಡಿಫೆನ್ಸಿಗೆ ಅಸ್ತ್ರವನ್ನಾಗಿ ಆ ಬರಹವನ್ನೇ ಬಳಸಿಕೊಳ್ಳೋದು. ಇವಾಗ ಶರದ್ಯಾಮಿನಿ ಮಾಡಿರೋದೇ ಅದನ್ನ. ಯಾವಳಾದರೂ ತಾನು ಮಾಡೋ ಕೊಲೆನ
ಕೊಲೆಯ ವಿಧಾನವನ್ನು ಮೊದಲೇ ಬರೆದು ಪಬ್ಲಿಷ್ ಮಾಡಿ ಆಮೇಲೆ ಅದೇ ವಿಧಾನದಲ್ಲಿ ಕೊಲೆ ಮಾಡ್ತಾಳ? ಯು ಆರ್ ಸ್ಟುಪಿಡ್ ಅನ್ನಲಿಕ್ಕೆ ಅವಳಿಗೊಂದು ಅವಕಾಶ ಸಿಕ್ಕಿದೆ. ಅಂಥದ್ದೊಂದು ಅವಕಾಶವನ್ನು ಅವಳು ಸೃಷ್ಟಿಸಿಕೊಂಡಿದ್ದಾಳೆ. ಸರ್, ಅವಳಲ್ಲದೆ ಬೇರೆ ಯಾರೋ ಮಾಡಿದ್ದೇ ಆದರೆ ಅದನ್ನು ಏನಂತ ಪರಿಗಣಿಸಬೇಕು? ಕೇಳಿದ ಪಾಲಿ, ಅದೊಂದು ಫನ್ನಿ ಸಿಚುವೇಶನ್ ಪೇಲಿ. ಕೆಲವರಿಗೆ ಮಾತ್ರ ಅಂಥದ್ದೊಂದು ಅರ್ಥಹೀನ ದ್ವೇಷ ಇರುತ್ತೆ. ಕಾದಂಬರಿ ಬರೆದಿರೋ ಶರದ್ ಯಾಮಿನನ ಒಂದು ಕೊಲೆಯ ಕೇಸಿನಲ್ಲಿ ಇರುಕಿಸಿ ಆನಂದ ಪಡೋ ಮಟ್ಟಿಗಿನ ದ್ವೇಷ ಅದು. ಅವರಿಗೆ ವಿವೇಚನೆ ಇರೋದಿಲ್ಲ. ಅವರು ಮಾಡೋ ಕೆಲಸಗಳಿಗೆ ಅರ್ಥವಿರೋದಿಲ್ಲ. ದಿ ಜಸ್ಟ್ ಕ್ಯಾನ್ ಡೂ ಇಟ್. ಕಾರಣವೇ ಇಲ್ಲದೆ ಮಿಲಿಂದ್ ಭೋಪಯ್ಯನಂತವನೊಬ್ಬನ್ನು ಕೊಂದು ಬಿಡ್ತಾರೆ. ಅದನ್ನ ಡೀಪ್ ಸೀಟೆಡ್ ಅಬ್ಸೆಷನಲ್ ಹೇಟ್ರೆಡ್ ಅಂತಾರೆ. ಅಂಥವರು ಯಾರಾದರೂ ಈ ಕೇಸ್ನಲ್ಲಿ ಕಾಣಿಸ್ಕೋತಾರಾ ಅಂತ ನೋಡಬೇಕು. ನೀವು ತುಂಬ ಎಚ್ಚರಿಕೆಯಿಂದ ಮಾಡಬೇಕಾಗಿರೋ ಇನ್ವೆಸ್ಟಿಗೇಷನ್ ಇದು ಅಂದರು ಕಮಿಷನರ್. ಸರ್, ನೀವು ಸೈಕಿಯಾಟ್ರಿ ಓದಿದ್ದೀರಾ? ಕೇಳಿಬಿಟ್ಟೆ ಪಾಲಿ. IPS ಮಾಡೋಕೆ ಮುಂಚೆ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ. ನನ್ನ ಪೂರ್ತಿ ಹೆಸರು ಡಾಕ್ಟರ್ DS ಧರಣಿ ಅಂದು ನಗುತ್ತಾ ಫೋನ್ ಇಟ್ಟರು. ಆ ರಾತ್ರಿ ಪಾಲಿ ನಿದ್ದೆ ಮಾಡಲಿಲ್ಲ.